ಸಿಂಗಲ್ ನೇಗ್ಲು, ರೋಟಾವೇಟ್ರು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ನೋಡಿ, ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರ್ತಾರೆ. ಸಿಂಗಲ್ ಕ್ಲಚ್ ಪ್ಲೇಟ್ ಅಂತಂದ್ರೆ ನೋಡಿ, ಅತಿಯಾಗಿ ನೀವು ಗ್ರೀಸಿಂಗ್ ಮಾಡೋದ್ರಿಂದ ಕ್ಲಚ್ ಪ್ಲೇಟ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ನಿಮಗೆ ಮಹೇಂದ್ರ 585DI ಪವರ್ ಪ್ಲಸ್. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಸರ್ಪಂಚ್ ಸೀರೀಸ್ ಅಲ್ಲಿ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಏರ್ ಫಿಲ್ಟರ್ನ ಸೈಲೆನ್ಸರ್ನ ತೆಗೆದಿಟ್ಬಿಡ್ಬೇಕು. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಎರಡು ಕಡೆನೂ ಲಾಕ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೋಡಿ ನಿಮಗೆ 4 ಸಿಲಿಂಡರ್ 50 HP ಮತ್ತೆ 3054 cc DI ಇಂಜಿನ್ ನ ಕೊಟ್ಟಿದ್ದಾರೆ. ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 2100 RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು 21 ರೈಸ್ ಮಾಡಿದ್ರೆ 50 HP ಪವರ್ ನ ಇದು ಕೊಡುತ್ತೆ. ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಡೀಸೆಲ್ ಪಂಪ್ ನ ಕೊಟ್ಟಿದ್ದಾರೆ. ಡೀಸೆಲ್ ಪಂಪ್ ಗಳಲ್ಲಿ ಬಂದ್ಬಿಟ್ಟು ನಿಮಗೆ 3 ಟೈಪ್ ಇರುತ್ತೆ. ಒಂದು ಇದು ಇನ್ಲೈನ್ ಪಂಪು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ರೋಟ್ರಿ ಪಂಪ್ ಬರುತ್ತೆ. ಮತ್ತೆ ಈಗ ಬರ್ತಿರೋ ಎಲ್ಲ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ 60 HP ಮೇಲ್ ಟ್ರ್ಯಾಕ್ಟರ್ಗಳಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ CRDI ಪಂಪ್ ನ ಕೊಡ್ತಿದ್ದಾರೆ. ನೋಡಿ, ಹಾಗೆ ಬಾಷ್ ಕಂಪ್ನಿದೇ ಆಗಿರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನಿಮಗೆ 58 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಆವರೇಜ್ ಬಂದ್ಬಿಟ್ಟು ನಿಮಗೆ 4 ರಿಂದ 4.5 ಲೀಟರ್ ಡೀಸೆಲ್ ನ ಕುಡಿಯುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಸ್ಟಾರ್ಟರ್ ಮತ್ತೆ ಡೈನಮಾ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಬ್ಯಾಟ್ರಿ ವೀಕ್ ಆಗೋ ಸಮಸ್ಯೆ ಮತ್ತೆ ಸ್ಟಾರ್ಟಿಂಗ್ ಆಗದೇ ಇರೋ ಸಮಸ್ಯೆ ಕೂಡ ಬರಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಆಯಿಲ್ ಇಲ್ಲಿ ಕೆಳಗಿರುತ್ತೆ. ನೀವು ಏರ್ ಅಲ್ಲಿ ಏನಾದ್ರೂ ಧೂಳಿತ್ತು ಅಂದ್ರೆ ಆಯಿಲ್ ಅಲ್ಲಿ ಇಟ್ಕೊಂಡು ನಿಮಗೆ ಇಂಜಿನಿಗೆ ಒಳ್ಳೆ ಏರ್ ನ ಸಪ್ಲೈ ಮಾಡುತ್ತೆ. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರ್ತಾರೆ. ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ಅಂತಂದ್ರೆ ನೋಡಿ, ಗೇರ್ ಬಾಕ್ಸ್ ಅಲ್ಲಿ ಏನಾದ್ರೂ ನಿಮಗೆ ಕಬ್ಬಿಣದ ಸಣ್ಣ ಸಣ್ಣ ಪೀಸ್ ಏನಾದ್ರೂ ಇದ್ರೆ ಈ ಫಿಲ್ಟರ್ಸ್ ಅದೇ ಇಟ್ಕೊಂಡಿರುತ್ತೆ. ನೋಡಿ, ಹಾಗೆ ಸರ್ವಿಸಿಗೆ ಒಂದ್ಸಲ ಅಂದ್ರೆ 1000 ಅವರ್ಗೆ ಒಂದ್ಸಲ ಈ ಫಿಲ್ಟರ್ಗಳನ್ನ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ನ ಆಯಿಲ್ ಪಂಪ್ ಬಗ್ಗೆ ನೋಡೋದಾದ್ರೆ ನೋಡಿ 2 ಆಯಿಲ್ ಪಂಪ್ ನ ಕೊಟ್ಟಿರ್ತಾರೆ. ನೋಡಿ, ಒಂದು ಬಂದ್ಬಿಟ್ಟು ನಿಮಗೆ ಹೈಡ್ರಾಲಿಕ್ ಕೊಟ್ಟಿರ್ತಾರೆ. ಈ ಪಂಪ್ ಬಂದ್ಬಿಟ್ಟು ನಿಮಗೆ ಪವರ್ ಸ್ಟೇರಿಂಗ್ ಗೆ ಕೊಟ್ಟಿರ್ತಾರೆ. ಈ ಟ್ರ್ಯಾಕ್ಟರ್ನ ಪವರ್ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮ್ ಈ ಕಡೆನೂ ಇರುತ್ತೆ, ಹಾಗೆ ಈ ಕಡೆನೂ ಇರುತ್ತೆ. ಅದರಿಂದ ನೀವು ಸ್ಟೇರಿಂಗ್ ವೀಲ್ ನ ಈಸಿಯಾಗಿ ತಿರುಗಿಸ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಬೆಂಡ್ ಆಕ್ಸಲ್ ನ ಕೊಟ್ಟಿದ್ದಾರೆ, ಹೆವಿಯಾಗಿ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, ಗೇರ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 3 ಟೈಪ್ ಇರುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಮೆಶ್, ಹಳೆ ಟ್ರ್ಯಾಕ್ಟರ್ ಅಲ್ಲಿ ಈ ಗೇರ್ ಬಾಕ್ಸ್ ನ ಯೂಸ್ ಮಾಡ್ತಿದ್ರು. ಸೊ ಎರಡನೇದು ಬಂದ್ಬಿಟ್ಟು ನಿಮಗೆ ಕಾನ್ಸ್ಟೆಂಟ್ ಮೆಶ್, ನೋಡಿ ಈ ಟ್ರ್ಯಾಕ್ಟರ್ನ ಗೇರ್ ಬಾಕ್ಸ್. ಮೂರನೇದು ಬಂದ್ಬಿಟ್ಟು ನಿಮಗೆ ಸಿಂಕ್ರೋ ಮೆಶ್. ಈ ಟ್ರ್ಯಾಕ್ಟರ್ ಅಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಇರೋದ್ರಿಂದ ನೀವು ಗೇರ್ನ ಈಸಿಯಾಗಿ ಶಿಫ್ಟ್ ಮಾಡ್ಕೋಬಹುದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಐ ಸೆನ್ಸಿಂಗ್ ಹೈಡ್ರಾಲಿಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, ಈ ಹೈಡ್ರಾಲಿಕ್ಸ್ ಬಂದ್ಬಿಟ್ಟು ನಿಮಗೆ 1640 kg ಭಾರನ ಎತ್ತುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 45 HP 6 ಪ್ಲೈನ್ 540 PTO ನ ಕೊಟ್ಟಿದ್ದಾರೆ. ನೋಡಿ, 45 HP ನೋಡಿ ಇಲ್ಲೇ ಮೆನ್ಷನ್ ಕೂಡ ಮಾಡಿರ್ತಾರೆ. ನೋಡಿ, ಈ 45 HP ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, ಇಂಜಿನ್ ಅಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ 19ಕ್ಕೆ ರೇಸ್ ಮಾಡಿದ್ರೆ PTO ಬಂದ್ಬಿಟ್ಟು ನಿಮಗೆ 45 HP ಪವರ್ ನ ಈ ಟ್ರ್ಯಾಕ್ಟರ್ ಕೊಡುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟೈರ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಹಿಂದೆ ನಿಮಗೆ 14.9 × 28 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 14.9 ಇಂಚು ಅಗಲ ಮತ್ತು 28 ಇಂಚು ವ್ಯಾಸ ಇರೋ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಇದರಲ್ಲಿ ನಿಮಗೆ 7.5 × 16 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 7.5 ಇಂಚು ಅಗಲ ಮತ್ತು 16 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ.
ನೀವೇನಾದ್ರೂ ತುಂಬಾ ದೂರ ಇಂಪ್ಲಿಮೆಂಟ್ಸ್ ನ ಹಾಕೊಂಡು ಹೋಗ್ತಿದ್ದೀರಾ ಅಂದ್ರೆ ಈ ಹೈಡ್ರೋಲಿಕ್ ನ ಲಾಕ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಈ ಹೈಡ್ರೋಲಿಕ್ ನ ಲಾಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಡ್ರಾಬಾರ್ ಎದಳಲ್ಲ. ಸೊ ಡ್ರಾಬಾರ್ ಎದಳಲಿಲ್ಲ ಅಂದ್ರೆ ಹೈಡ್ರೋಲಿಕ್ ಪಂಪ್ ಮಾತ್ರ ಎದಳುತ್ತೆ, ಅಂದ್ರೆ ಟ್ರೈಲರ್ ಪಂಪ್ ಮಾತ್ರ ಎದಳೋ ತರನು ಕೂಡ ಈ ಹೈಡ್ರೋಲಿಕ್ ನ ಯೂಸ್ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಬಾನೆಟ್ ಹಾಕ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೆಂಪರೇಚರ್ ಮೀಟರು, RPM ಮೀಟರು, ಅವರ್ಸ್ ತೋರಿಸುತ್ತೆ, ಫ್ಯೂಯಲ್ ಗೇಜ್ ಇಂಡಿಕೇಟರ್, ಮತ್ತೆ ನೋಡಿ ಆಯಿಲ್ ಇಂಡಿಕೇಟರ್ ಮತ್ತೆ ಬ್ಯಾಟರಿ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ನೆಲ್ಲ ಕಾರ್ ಟೈಪ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಆರನ್ನು ಕೂಡ ಕೊಟ್ಟಿರ್ತಾರೆ. ಹೈಡ್ರೋಲಿಕ್ ಲಿವರ್ಗಳನ್ನೆಲ್ಲ ಈಸಿಯಾಗಿ ಯೂಸ್ ಮಾಡೋ ರೀತಿನೇ ಕೊಟ್ಟಿದ್ದಾರೆ. ಮತ್ತು ಒಂದು ಒಳ್ಳೆ ವಾಟರ್ ಬಾಟ್ ಹೋಲ್ಡರ್ನು ಕೂಡ ಕೊಟ್ಟಿರ್ತಾರೆ. ಮೆಟಲ್ ಟೂಲ್ ಬಾಕ್ಸ್ನೇ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಕ್ಲಚ್ ಪ್ಲೇಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚ್ ಪ್ಲೇಟ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಸಿಂಗಲ್ ಕ್ಲಚ್ ಪ್ಲೇಟ್ ಅಂತಂದ್ರೆ ನೋಡಿ ಗೇರ್ ಬಾಕ್ಸ್ಗೂ ಮತ್ತೆ PTOಗೂ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ. ಈ ಟ್ರ್ಯಾಕ್ಟರ್ನ ಕ್ಲಚ್ ಪ್ಲೇಟಿಗೆ ನೀವು ಗ್ರೀಸಿಂಗ್ ಕೂಡ ಮಾಡಬೇಕಾಗುತ್ತೆ. ಗ್ರೀಸ್ ಗನ್ ಅಲ್ಲಿ ಜಸ್ಟ್ 100 ಗಂಟೆಗೆ ಒಂದ್ಸಲ 2 ಸಲ ಪ್ರೆಸ್ ಮಾಡಿದ್ರು ಸಾಕು. ಅತಿಯಾಗಿ ನೀವು ಗ್ರೀಸಿಂಗ್ ಮಾಡೋದ್ರಿಂದ ಕ್ಲಚ್ ಪ್ಲೇಟ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ನೀವು ಟ್ರ್ಯಾಕ್ಟರ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಹಾಗೆ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಒಂದು ಯೂನಿಟ್ನ ಕೊಟ್ಟಿದ್ದಾರೆ. ಸೊ USB ಕೊಟ್ಟಿದ್ರೆ ಚೆನ್ನಾಗಿರೋದು. ಮೊಬೈಲ್ನು ಕೂಡ ಇಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೋದು. ಮತ್ತು ಫ್ಯೂಸ್ ಎಲ್ಲ ಇಲ್ಲೇ ಕೊಟ್ಟಿರೋದ್ರಿಂದ ಏನಾದರೂ ಲೈಟ್ಸ್ ಏನಾದರೂ ಹೋದರೆ ಇಲ್ಲ ಫ್ಯೂಸ್ ಹೋದರೆ ನೀವು ಇಲ್ಲೇ ತೆಗೆದು ಈಸಿಯಾಗಿ ಹಾಕೋಬೋದು. ಈ ಟ್ರ್ಯಾಕ್ಟರಲ್ಲಿ ಫ್ಲೋ ಲ್ಯಾಂಪ್ ಸ್ವಿಚ್ನ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಲೈಟು ಅಂದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹಜಾರ್ಡ್ ಸ್ವಿಚಸ್ಸು ಅಂದರೆ 4 ಇಂಡಿಕೇಟರ್ಸು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ. ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೋಟಾ ಗೇರ್ನ ನ್ಯೂಟ್ರಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ನ ಕೊಟ್ಟಿರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ನ ನೀವು ಈಸಿಯಾಗಿ ತಿರುಗಿಸ್ಬೋದು. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 2100 RPM ತನಕನೂ ರೇಸ್ ಆಗುತ್ತೆ. ಅಂದ್ರೆ 21 ತನಕನೂ ರೇಸ್ ಆಗುತ್ತೆ. ಈ ಟ್ರ್ಯಾಕ್ಟರ್ ನೀವು ಸಿಂಗಲ್ ನೇಗ್ಲು, ರೋಟಾವೇಟ್ರು ಮತ್ತೆ ನೋಡಿ ಗುಂಡಿ ಕೊರಿಯಕ್ಕೆ ಮತ್ತೆ ಈ ತರ ಕಂಬಗಳನ್ನ ಫಿಟ್ ಮಾಡಕ್ ಕೂಡ ಈ ಟ್ರ್ಯಾಕ್ಟರ್ನ ನೀವು ಬಳಸ್ಬೋದು. ಯಾಕಂದ್ರೆ ಫ್ರಂಟ್ ಫುಲ್ ಹೆವಿಯಾಗಿ ಕೊಟ್ಟಿರೋದ್ರಿಂದ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ 100 ಗಂಟೆ ಒಳಗೆ ಒಂದು ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ನೀವು 250 ಗಂಟೆಗೊಂದು ಇಂಜಿನ್ ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಈ ಟ್ರ್ಯಾಕ್ಟರ್ನ ಗೇರ್ ಬಾಕ್ಸ್ ಸರ್ವಿಸ್ ಬಗ್ಗೆ ನೋಡೋದಾದರೆ ನೀವು 1000 ಗಂಟೆಗೊಂದು ಸರ್ವಿಸು ಇರುತ್ತೆ. ನೋಡಿ 1000 ಗಂಟೆಗೆ ಗೇರ್ ಬಾಕ್ಸ್ ಸರ್ವಿಸ್ ಮಾಡಿಸ್ಕೊಳೋದ್ರಿಂದ ನಿಮ್ಮ ಗೇರ್ ಬಾಕ್ಸು ಕೂಡ ತುಂಬ ಲೈಫು ಬರುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸೌಂಡ್ ಇಷ್ಟು ಸ್ಮೂತಾಗಿ ಕೇಳೋಕ್ಕೆ ಕಾರಣನೇ ಇದ್ರ 4 ಸಿಲಿಂಡರ್ ಇಂಜಿನ್. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 8,40,000ದಿಂದ 8,60,000 ತನಕನೂ ಆಗುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ನಿಮಗೆ 1 ಗಂಟೆಗೆ 30 km/h ಈ ಟ್ರ್ಯಾಕ್ಟರ್ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ.
ಅನ್ನದಾತ ಸುಖೀಭವ. ಧನ್ಯವಾದಗಳು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ನಿಮಗೆ ಫ್ರಂಟಲ್ಲಿ ವೆಯ್ಟ್ಸು ಮತ್ತು ಒಂದು ಟಾಪ್ ಲಿಂಕ್ನ ಕೊಡ್ತಾರೆ. ನೋಡಿ, ಹಾಗೆ ಒಂದು ಒಳ್ಳೆ ಸೀಟ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹೈಟು ಮತ್ತು ನಿಮ್ಮ ತೂಕದ ಆಧಾರದ ಮೇಲೆ ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು.